ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಟೊಮೆಟೊ ರೈಸ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ಮೊದಲಿಗೆ 1 ಕಪ್ ಅಕ್ಕಿಯನ್ನು ನೆನೆಯಲು ಇಡಬೇಕು. ಗ್ಯಾಸ್ ಮೇಲೆ ಒಂದು ಕುಕ್ಕರನ್ನು ಇಟ್ಟುಕೊಂಡು ಅದಕ್ಕೆ 2 ಸ್ಪೂನ್ ಆಯಿಲ್ ಹಾಕಿಕೊಳ್ಳಬೇಕು. ಈಗ ಇದಕ್ಕೆ 1 ಸ್ಪೂನ್ ತುಪ್ಪವನ್ನು ಹಾಕಿಕೊಳ್ಳಬೇಕು. ಅದು ಕಾದ ನಂತರ ಅದಕ್ಕೆ ಎಲ್ಲ ಮಸಾಲೆಯನ್ನು ಹಾಕಿಕೊಳ್ಳಬೇಕು. ಪಲಾವ್ ಎಲೆ, ಲವಂಗ, ಮೆಣಸಿನಕಾಳು, ದಾಲ್ಚಿನ್ನಿ ಎಲ್ಲ ಮಸಾಲೆಯನ್ನು ಹಾಕಿಕೊಳ್ಳಬೇಕು. ಈಗ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಇದಕ್ಕೆ ಉದ್ದಗೆ ಕಟ್ ಮಾಡಿಕೊಂಡಿರುವ 2 ಈರುಳ್ಳಿಯನ್ನು ಸೇರಿಸಿಕೊಳ್ಳಬೇಕು. ಅದು ಸ್ವಲ್ಪ ಕೆಂಪಗೆ ಆಗುವವರೆಗೂ ಫ್ರೈ ಮಾಡಬೇಕು. ಈಗ ಸಣ್ಣಗೆ ಕಟ್ ಮಾಡಿಕೊಂಡಿರುವಂಥ 3 ಟೊಮೆಟೊವನ್ನು ಸೇರಿಸಿಕೊಳ್ಳೋಣ. ಅದನ್ನು ಚೆನ್ನಾಗಿ ಬಾಡಿಸಿಕೊಳ್ಳಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳೋಣ. ಟೊಮೆಟೊ ಸಾಫ್ಟ್ ಆಗುವವರೆಗೂ ಬಾಡಿಸಿಕೊಳ್ಳಬೇಕು. ಈಗ ಇದಕ್ಕೆ ಸ್ವಲ್ಪ ಶೇಂಗಾ ಬೀಜವನ್ನು ಸೇರಿಸಿಕೊಳ್ಳೋಣ. ಶೇಂಗಾ ಬೀಜ ಹಾಕಿಕೊಳ್ಳುವುದರಿಂದ ತುಂಬ ಟೇಸ್ಟ್ ಆಗುತ್ತದೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡ್ರನ್ನು ಸೇರಿಸಿಕೊಳ್ಳಿ. ಸೇರಿಸಿಕೊಂಡು ಚೆನ್ನಾಗಿ ಬಾಡಿಸಿಕೊಳ್ಳಬೇಕು. ಈಗ 1 ಸ್ಪೂನ್ ಗರಂ ಮಸಾಲವನ್ನು ಸೇರಿಸಿಕೊಳ್ಳೋಣ. ಈಗ ನೆನೆಸಿಕೊಂಡಿರುವ ಅಕ್ಕಿಯನ್ನು ಹಾಕಿ ಚೆನ್ನಾಗಿ ಬಾಡಿಸಿಕೊಳ್ಳೋಣ. ಒಂದು ಕಪ್ ಅಕ್ಕಿಗೆ 2 ಕಪ್ ನೀರನ್ನು ಸೇರಿಸಿಕೊಳ್ಳೋಣ. ಸೇರಿಸಿಕೊಂಡು ಚೆನ್ನಾಗಿ ಕೈಯಾಡಿಸಿಕೊಂಡು ಕುಕ್ಕರ್ ಮುಚ್ಚಿಕೊಳ್ಳೋಣ. ಇದನ್ನು 10 ಮಿನಿಟ್ನಲ್ಲಿ ಮಾಡಿಕೊಳ್ಳಬಹುದು. ಈಗ ಟೊಮೆಟೊ ರೈಸ್ ರೆಡಿ ಆಯಿತು. ನೋಡಿ, ಈ ರೀತಿಯಾಗಿರುತ್ತದೆ. ತುಂಬ ರುಚಿಕರವಾಗಿರುತ್ತದೆ. ಈಗ ಇದನ್ನು ಒಂದು ಬೌಲ್ಗೆ ಹಾಕಿಕೊಳ್ಳೋಣ.
10 ಮಿನಿಟ್ನಲ್ಲಿ ರೆಡಿ ಆಗುವಂಥ ಟೊಮೆಟೊ ರೈಸ್ ರೆಡಿ ಟು ಸರ್ವ್. ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್